ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸಿದ್ದೀನಿ, ಕ್ರೋಶ ಡಿಸೈನು. ಸೊ ಇದಕ್ಕೆ ಕುಚ್ಚು ಹಾಕಿಲ್ಲ, ಬೇಕಂದರೆ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡು ಕುಚ್ಚು ಕಟ್ಕೋಬೋದು. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಪರ್ಪಲ್ ಕಲರು. ಸೊ ಗೋಲ್ಡನ್ ಜರಿ ಕಲರು ಪ್ರಾಪರಾಗಿ ಪ್ಯೂರ್ ಮೈಸೂರು ಸಿಲ್ಕ್ದು ಗೋಲ್ಡನ್ ಜರಿ ಕಲರ್ ಸಿಗಲ್ಲ ಅಲ್ವಾ, ಸೊ ಅದಕ್ಕೆ ನಾವು ಗೋಲ್ಡು ಕೂಡ ಯೂಸ್ ಮಾಡಿಲ್ಲ. ಇದಕ್ಕೆ ಪ್ಲಾಸ್ಟಿಕ್ ರಿಂಗ್ ಈ ಥರ ತೊಗೊಂಡಿದ್ದೀನಿ ನೋಡಿ. ಗೋಲ್ಡನ್ ರಿಂಗ್ ನಡೆಯುತ್ತೆ, ಬಟ್ ಪ್ಲಾಸ್ಟಿಕ್ ರಿಂಗ್ ಯೂಸ್ ಮಾಡ್ತೀನಿ. ಸ್ವಲ್ಪ ಸ್ಪೇಸ್ ತಿನ್ನಾಗಿ ಬರುತ್ತೆ, ಸ್ವಲ್ಪ ಬಿಡ್ತು ಜಾಸ್ತಿ ಇರುತ್ತೆ. ಆ್ಯಸ್ ಯೂಶುವಲ್ ಆರೆಲ್ಲ ದಾರ ಸೇಮ್ ಕಲರ್ ತೊಗೊಂಡಿದ್ದೀನಿ, ಸೆಲ್ಫ್ ಕಲರು. ಸೊ ಥ್ರೆಡ್ನ ರಿಂಗ್ ಒಳಗಡೆ ಹಾಕಿ ಈ ಥರ ನಾಟ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ನಾಟ್ ಮಾಡ್ಕೊಳ್ಳೋಣ. ಇದು ರಿಂಗ್ ಬೀಡ್ಸ್ ಯೂಸ್ ಮಾಡಿರೋಂಥ ಡಿಸೈನ್ ಫ್ರೆಂಡ್ಸ್. ಪೂರ್ತಿ ಸ್ಯಾರಿ ಪಲ್ಲು ಪೂರ್ತಿ ರಿಂಗ್ ಬೀಡ್ಸ್ನೇ ಹಾಕಿ ಮಾಡಿರೋದು. ಸೊ ಗೋಲ್ಡನ್ ರಿಂಗ್ ಈ ಥರ ಸಿಗಲ್ಲ ಅಂದರೆ ಗೋಲ್ಡನ್ ರಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ 2 ಥ್ರೆಡ್ನೂ ಇಟ್ಕೊಂಡು ಲೂಪ್ ಮಾಡ್ಕೊಂಡು ನೋಡಿ, ನೀಡಲ್ನ ಪಾಸ್ ಮಾಡ್ಕೊಂಡಿದ್ದೀನಿ. ನೀಡಲ್ ಪಾಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿರೋ ಥ್ರೆಡ್ ಇಟ್ಕೋಬೇಕು. ಇಟ್ಕೊಂಡು ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ. ಇದಕ್ಕೆ ಬರೀ ಸಿಂಗಲ್ ಕ್ರೋಶೆ ಜಾಸ್ತಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಫುಲ್ ಕವರ್ ಸಿಂಗಲ್ ಕ್ರೋಶೆ ಮಾಡಬೇಕು. ಫಸ್ಟ್ ಇವಾಗ ಒಂದು 7 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. 7 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈ ರೀತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಒಟ್ಟು 7 ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ 7 ಹಾಕಿದ್ಮೇಲೆ ಕಟ್ ಮಾಡ್ತೀನಿ ನೋಡಿ. ಸೊ ಈ ರೀತಿ ಕೌಂಟ್ ಮಾಡ್ಕೋಬೋದು, ಚೈನ್ಸ್ ಕೌಂಟ್ ಮಾಡಿಕೊಂಡು 7 ಆಯ್ತಲ್ಲ. ಸೊ ಥ್ರೆಡ್ನ ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಸೊ ಥ್ರೆಡ್ನ ತೆಗೆದುಬಿಡೋದು. ಇವಾಗ 7 ಆದ ತಕ್ಷಣ ಫ್ರೆಂಡ್ಸ್ ಸ್ಯಾರಿ ಪಲ್ಲು ತೊಗೊಳ್ಳೋಣ. ಪಲ್ಲು ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡಬೇಕು. ಇವಾಗ ಬರೀ 7 ಅಷ್ಟೇ ಮಾಡ್ಕೊಳ್ಳಿ, ಅಂದರೆ 1/4 ಅಷ್ಟು. ಸೊ ಸ್ಯಾರಿದು ಫ್ರಂಟ್ ಸೈಡಿದು ನಾರ್ಮಲ್ ಜಿಗ್ಜ್ಯಾಗು ಸ್ವಲ್ಪ ನೀಟಾಗಿ ಮಾಡಿರಲಿಲ್ಲ ಫ್ರೆಂಡ್ಸ್. ಜಿಗ್ಜ್ಯಾಗು ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಸ್ವಲ್ಪ ಫೋಲ್ಡ್ ಮಾಡೋಂಗಿದ್ರೆ ಮಾಡಿಕೊಂಡು ಸ್ಟ್ರೈಟ್ ಬರೋ ಥರ ನೋಡ್ಕೊಂಡು ಮಾಡ್ಕೊಳ್ಳೋದು. ಸೊ ಇದು 7 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಒಂಚೂರು ಎಡ್ಜಲ್ಲಿ ಮಾತ್ರ ಈ ರೀತಿ ಒಂಚೂರು ಮುಂದೆ ಬಂದುಬಿಟ್ಟಿತ್ತು. ಸ್ವಲ್ಪ ಜಿಗ್ಜ್ಯಾಗ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಕುಚ್ಚು ಕಟ್ಟೋರಿಗೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಕ್ಚುಲಿ ನಾವು ಮಾಡ್ತೀವಿ ಜಿಗ್ಜ್ಯಾಗು. ಸೊ ಇದು ಆಚೆಯಿಂದ ಮಾಡಿಸ್ಕೊಂಡಿರೋದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ ನೋಡಿ. ಜಸ್ಟ್ ಅದನ್ನು ಸ್ಯಾರಿಗೆ ಇಟ್ಬಿಟ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಅಟ್ಯಾಚ್ ಸಿಂಗಲ್ ಕ್ರೋಶೆ ಮಾಡಿದೆ, ಅದು ಅಟ್ಯಾಚ್ ಆಗುತ್ತೆ ಈ ಥರ. ಸೊ ರೈಟ್ ಸೈಡ್ ಬರಬೇಕು ನಮಗೆ ಡಿಸೈನು. ನಮಗೆ ಏನು ಡಿಸೈನ್ ಹಾಕಿದ್ದೀವಿ ಅದರದ್ದು ಬ್ಯಾಕ್ ಸೈಡ್ಗೆ, ಅಂದರೆ ಅದ್ರದ್ದು ಬ್ಯಾಕ್ ಸೈಡ್ ಫ್ರಂಟ್ ಸೈಡಿಗೆ ಕಾಣುತ್ತೆ ನೋಡಿ. ರಿಂಗ್ ಹಿಂಗೆ ಇರುತ್ತಲ್ಲ, ಅಟ್ಯಾಚ್ ಆದಮೇಲೆ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು ಸಿಂಗಲ್ ಕ್ರೋಶೆನ ಲೆಫ್ಟ್ ಸೈಡಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ರಿಂಗನ್ನ ನಾನು ಚೂರು ಬೆಂಡ್ ಮಾಡಿಕೊಂಡೆ, ಅಂದರೆ ಬಗ್ಗಿಸ್ಕೊಂಡು ಸ್ಯಾರಿ ಹತ್ರಕ್ಕೆ ಲೆಫ್ಟ್ ಸೈಡಿಗೆ ನಾನು ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ನಾನು ವರ್ಕ್ ಮಾಡ್ತಾ ಇರೋದು ರಿಂಗ್ ಕೆಳಗಡೆ, ಅಂದರೆ ಬ್ಯಾಕ್ ಸೈಡ್ಗೆ ಬರುತ್ತೆ. ನಾವು ಸ್ಟ್ರೈಟಾಗಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀವಲ್ಲ, ಫ್ರಂಟ್ ಸೈಡಿಂದ ನಮಗೆ ಅದು ರಿವರ್ಸಾಗಿ ಕಾಣಿಸುತ್ತೆ. ಸೊ ನೋಡಿ ಈ ಥರ ಉಲ್ಟಾ ಕಾಣಿಸುತ್ತೆ. ಇದು ಸಿಂಗಲ್ ಕ್ರೋಶೆ ನಾವು ಬ್ಯಾಕ್ ಸೈಡಿಂದ ಹಾಕಿರೋ ಥರ ಡಿಸೈನ್ ಕಾಣಿಸುತ್ತೆ. ಹೋಲ್ ಹಾಗೆ ಬರುತ್ತೆ ಫ್ರೆಂಡ್ಸ್. ನಾವೀಗ 7 ಹಾಕಿದ್ದೀನಿ. ಸ್ಟಾರ್ಟಿಂಗ್ 7 ಹಾಕಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು. ಅಟ್ಯಾಚ್ ಮಾಡಿದ ತಕ್ಷಣ ರಿಂಗ್ನ ಬೆಂಡ್ ಮಾಡಿಕೊಂಡು ಅಗೇನ್ 7ನ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ನೋಡಿ 7 ಆದ ತಕ್ಷಣ ಮತ್ತೆ ಡೈರೆಕ್ಟಾಗಿ ಈ ರೀತಿ ನೆಕ್ಸ್ಟ್ ರಿಂಗ್ ತೊಗೊಂಡು ಜಾಯಿನ್ ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡಿ ಜಾಯಿನ್ ಮಾಡ್ಕೋತೀನಿ. ಮತ್ತು ಇಲ್ಲಿ 7, ಅಂದರೆ ಅದನ್ನು ಸೇರಿಸಿ 7 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿ ಕೂಡ 7 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 7 ಆದ ತಕ್ಷಣ 7 ಸಿಂಗಲ್ ಕ್ರೋಶೆ ಆಗಿರೋ ತಕ್ಷಣ ನೋಡಿ ಫ್ರೆಂಡ್ಸ್, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಇಟ್ಟುಬಿಟ್ಟು ರಿಂಗ್ಸು ಪ್ರಾಪರಾಗಿರಬೇಕು. ಸ್ಯಾರಿಗೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಇಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಪಾಯಿಂಟ್ ಗೊತ್ತಾಗಿದ ತಕ್ಷಣ ಅಲ್ಲಿ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು ನೋಡಿ. ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಜಸ್ಟ್ ಸ್ಟಾರ್ಟಿಂಗ್ ಕೂಡ ಇದೇ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಈ ಥರ ಕಾಣಿಸುತ್ತಲ್ವ, ಆ ರಿಂಗ್ ಏನಿದೆ
ಸ್ವಲ್ಪ ಹಿಂಗೆ ಬೆಂಡ್ ಮಾಡಿಕೊಂಡ್ರೆ ಸ್ಯಾರಿ ಕಡೆ ಲೆಫ್ಟ್ ಸೈಡ್ ಕಡೆ ಮಿಕ್ಕಿತ್ತು ಲೆಫ್ಟ್ ಸೈಡ್ದು ನಾವು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಕೂಡ 7 ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 7 ಸಿಂಗಲ್ ಕ್ರೋಶೆ ಇದೇ ರೀತಿ ಪೂರ್ತಿ ಸ್ಯಾರಿ ಅಟ್ಯಾಚ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇದು ನೋಡೋಕ್ಕೆ ತುಂಬ ಸ್ಟೆಪ್ಸ್ ಅನಿಸುತ್ತೆ, ಒಂದು ಸ್ವಲ್ಪ ಬೇಗನೆ ಆಗುತ್ತೆ, ಅಂದರೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ನಾವು ದೊಡ್ಡ ದೊಡ್ಡ ಆರ್ಚ್ ಎಲ್ಲ ಮಾಡ್ತೀವಲ್ಲ ಅಷ್ಟು ಟೈಮ್ ಬೇಡ, ಬಟ್ ವರ್ಕ್ ಅಂತೂ ತುಂಬ ವರ್ಕ್ ಇದೆ. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು. 7 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, ಸ್ಯಾರಿಗೆ ಅಟ್ಯಾಚ್ ಮಾಡೋದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಮತ್ತು 7 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ರಿಂಗ್ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫುಲ್ ಜಸ್ಟ್ ವೈಟ್ ರಿಂಗ್ ತೊಗೊಂಡಿರೋದಷ್ಟೇ ಫ್ರೆಂಡ್ಸ್, ಅದು ಹೋಲ್ ಕವರ್ ಆಗುತ್ತಲ್ಲ ನಮಗೆ ಗೊತ್ತೂ ಆಗೋಲ್ಲ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸ್ಯಾರಿಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಎಲಿಗೆಂಟ್ ಲುಕ್ಕು, ಡಿಫ್ರೆಂಟ್ ಲುಕ್ ಬರುತ್ತೆ ಇದು. ಸೊ ತುಂಬ ಟ್ರೆಡಿಷ್ನಲ್ ಆಗತ್ತಲ್ಲ, ಒಂದು ಸ್ವಲ್ಪ ಫ್ಯಾನ್ಸಿ ಟೈಪ್ ಹೋಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಡಿಫ್ರೆಂಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಪೂರ್ತಿ ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡಿ, ದಾರ ಸುತ್ಕೊಳ್ಳೋದು ಅಷ್ಟೇ, ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿನೇ ಸುತ್ಕೊಂಡ್ಬಿಟ್ಟಿರಿ, ಯಾಕಂದರೆ ರಿವರ್ಸ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ಅಂದರೆ ಇದು ಫ್ರಂಟ್ ಸೈಡ್ ಅಲ್ವಾ, ಇದು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಕೂಡ ನಾವು ಈ ಸೈಡಿಂದನೇ ಸಿಂಗಲ್ ಕ್ರೋಶೆ, ಬ್ಯಾಕ್ ಸೈಡಿಂದ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಲ್ಲ, ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡ್ಕೊಂಡು ಹೋಗೋದು. ನಾವು ಇಲ್ಲಿ ಏನು ಸಿಂಗಲ್ ಕ್ರೋಶೆ ಹಾಕ್ತೀವಿ, ನಮಗೆ ಸ್ಯಾರಿ ಫ್ರಂಟ್ ಸೈಡು ಅಂದರೆ ಪಲ್ಲು ಫ್ರಂಟ್ ಸೈಡಿಗೆ ನಾವು ವರ್ಕ್ ಬ್ಯಾಕ್ ಸೈಡ್ ಕಾಣಿಸುತ್ತೆ, ವರ್ಕ್ ಹಿಂದೆ ಇರೋ ಥರ ಕಾಣುತ್ತೆ. ಇಲ್ಲಿ ಕರೆಕ್ಟಾಗಿ 14 ಸಿಂಗಲ್ ಕ್ರೋಶೆನ ನಾನು ಕವರ್ ಮಾಡ್ಕೊಂಡು ಹೋಗ್ತೀನಿ. ಮಿಕ್ಕಿದೆ ಅಂದರೆ ಒಂದು ಸ್ವಲ್ಪ ಕೌಂಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್, ಯಾಕಂದರೆ ಕೌಂಟ್ ಮಾಡ್ತೀರಾ ಹಾಗೆ ಮಾಡ್ಬೋದು, ನಮಗೆ ಇಲ್ಲಾಂದರೆ ಪರವಾಗಿಲ್ಲ ಫ್ರೆಂಡ್ಸ್, ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಜಸ್ಟ್ ಕವರ್ ಮಾಡ್ಕೊಂಡು ಹೋಗಿ ನಾನಿಲ್ಲಿ 14 ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹಾಫ್ ಸರ್ಕಲ್ ಕರೆಕ್ಟಾಗೆ ಮಾಡ್ಕೊಂಡು ಹೋಗಿದ್ದೀನಿ. ಕವರ್ ಮಾಡಿಕೊಂಡು ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾನು ಹೇಳ್ದಲ್ಲ ಫ್ರೆಂಡ್ಸ್, ನಾನು ಕೌಂಟ್ ಮಾಡ್ಕೊಂಡು ತೊಗೊಂಡೋಗಿದ್ದೀನಿ. ಸೊ 14 ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. 14 ಆದ ತಕ್ಷಣ ಅಲ್ಲಿ ಜಾಯಿನ್ ಇರುತ್ತಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಇಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡಿ ಅಗೇನ್ ನೆಕ್ಸ್ಟ್ ರಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ಕಡೆನೂ ಮೇಲೆ ಹಾಫ್ ಸರ್ಕಲ್ಲು ನಮಗೆ 14 ಇಡ್ಸಿದ್ದೆ ಅಲ್ವಾ, 7. ಸೊ ಇಲ್ಲಿ ಕೂಡ ನಾನು 14 ಹಾಕಿದ್ದೀನಿ. ಸೊ ಜಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್, ಪೂರ್ತಿ ಕವರ್ ಮಾಡ್ಕೊಂಡು ಹೋಗೋದು. ಅಲ್ಲಿ ಮಾಡಿಕೊಂಡು ಇಲ್ಲಿ ಇರುತ್ತಲ್ವ ಜಾಯಿನ್ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಅವಾಗ ಪ್ರಾಪರಾಗಿ ನಿಮಗೆ ರಿಂಗ್ಸು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಲ್ಲೂ ಕೂಡ ನಿಮಗೆ ವೈಟ್ ರಿಂಗ್ ಅನ್ನೋದು ಕಾಣಿಸೋದಿಲ್ಲ. ಇವನ್ ಗೋಲ್ಡ್ ಹಾಕಿದ್ರೂ ನಿಮಗೆ ಗೊತ್ತಾಗೋದಿಲ್ಲ. ಇನ್ನೂ ಚಿಕ್ಕ ಸೈಜ್ ಬರುತ್ತೆ ರಿಂಗ್ಸು, ಅದನ್ನು ಕೂಡ ಇದೇ ಥರ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ದೊಡ್ಡದು ಬರುತ್ತೆ ಡೋನಟ್ಸ್ ಥರ, ಅದನ್ನು ಕೂಡ ಕಲರ್ ಚೇಂಜ್ ಮಾಡ್ಬೋದು. ನಮ್ಗೆ ಇದರಲ್ಲಿ ಕಾಂಟ್ರಾಸ್ಟ್ ಇದ್ದಿದ್ರೆ ಆ ಕೆಳಗಡೆದಕ್ಕೆ ಕಲರ್ ಚೇಂಜ್ ಮಾಡ್ಬೋದಿತ್ತು, ಅಥವಾ ಇದ್ರ ನೆಕ್ಸ್ಟ್ ಸ್ಟೆಪ್ಗಳು ಕಲರ್ ಚೇಂಜ್ ಮಾಡ್ಬೋದಿತ್ತು. ಸೆಲ್ಫ್ ಕಲರ್ ಹಾಕಿರೋದ್ರಿಂದ ಎಲ್ಲ ಒಂದೇ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಪೂರ್ತಿ ಬಂದಿದ್ದೀನಿ. ಸೊ ಸ್ಯಾರಿ ಎಡ್ಜ್ವರೆಗೂ ಈ ಥರ ಕವರ್ ಮಾಡ್ಕೊಂಡು ಬಂದು ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದೇ ಸ್ಟೆಪ್ಪಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ 14 ಅಷ್ಟು ಮಾಡಿಕೊಂಡು ಇಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕೋಣ. ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆಯಲ್ಲಿ ದಾರನ ತೊಗೊಂಡು ಬಂದು ಇಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಅಂದರೆ ತಗೊಂಡು ಬಂದಿರೋ ದಾರನ ಇರೋ ಲೂಪಿಗೆ ಪಾಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಎಳ್ಕೊಂಡಾದ್ಮೇಲೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊತೀನಿ ಇವಾಗ. ಸೊ ನಾವು ಬ್ಯಾಕ್ ಸೈಡಿಂದ ಹಾಕ್ಕೊಬಂದಿವಲ್ಲ ಸಿಂಗಲ್ ಕ್ರೋಶೆ, ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ದೀನಿ. ಇವಾಗ ಚೈನ್ಸ್ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ನಮ್ಗೆ ಆರ್ಚಿಗೆ ನಾವು ಬೇಸ್ ಮಾಡ್ಕೋಬೇಕಾಗತ್ತೆ, ಇದರಲ್ಲಿ ಆರ್ಚ್ ಬರುತ್ತೆ. ಸೊ ಅಲ್ಲಿಂದ ರಿಂಗ್ಸಿಗೆ ಆರ್ಚ್ ಮಾಡಿರೋವಂಥದ್ದು. ಸೊ ಸಿಮಿಲರ್ ಡಿಸೈನು ಕಲರ್ ಕಾಂಟ್ರಾಸ್ಟಲ್ಲೂ ನಾನು ತೋರಿಸಿದ್ದೆ ಫ್ರೆಂಡ್ಸ್ ತುಂಬ ಇಯರ್ಸ್ ಹಿಂದೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ 6 ಚೈನ್ಸ್ ಹಾಕೋತೀನಿ. ಫಸ್ಟು ನಾನು 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡ್ಮೇಲೆ ಇದು ಸೆಂಟರ್ ನೋಡ್ಕೊಳ್ಳೋಣ ಫ್ರೆಂಡ್ಸ್, ಎಲ್ಲಿ ಬರುತ್ತೆ ಅಂದರೆ ಸ್ಯಾರಿಗೆ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅದ್ರ ಸೆಂಟರ್ ಕರೆಕ್ಟಾಗಿ, ನಾವೆಲ್ಲ ಕೌಂಟ್ ಮಾಡ್ಕೊಂಡೇನು ಬೇಡ. ಸೊ ಸೆಂಟರ್ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಕೌಂಟಿಂಗ್ಸ್ ಏನು ನೆಸಸರಿ ಇಲ್ಲ. ಸಿಂಗಲ್ ಕ್ರೋಶಲ್ಲಿ ಹಾಫ್ ಸರ್ಕಲ್ ಕವರ್ ಮಾಡ್ತಿದ್ವಲ್ಲ ಫ್ರೆಂಡ್ಸ್, ಕೌಂಟಿಂಗ್ ನೆಸಸರಿ ಇಲ್ಲ. ಎಲ್ಲಿ ಸೆಂಟರ್ ನಾವು ಸ್ಯಾರಿಗೆ ಸಿಂಗಲ್ ಕ್ರೋಶೆ ಮಾಡಿದರೆ ಅದ್ರ ಸೆಂಟರ್ ನೋಡ್ಕೊಂಡು ಮಾಡಿದ್ದೀನಿ, ಯಾಕಂದರೆ ಬೇಗ ಆಗೋಗುತ್ತೆ ಅಂತ. ಇಲ್ಲ ಕೌಂಟ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಇಲ್ಲಿಂದ ಕೌಂಟ್ ಆದ ತಕ್ಷಣ ಲಾಕ್ ಮಾಡಿದ ತಕ್ಷಣ 8 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 6 ಚೈನು, ಇವಾಗ 8 ಚೈನ್ ಹಾಕಿ ಇಲ್ಲಿ ಕೂಡ ನೋಡಿ ನೆಕ್ಸ್ಟ್ ರಿಂಗ್ ಸೆಂಟರ್ಗೆ
ನೆಕ್ಸ್ಟ್ ರಿಂಗ್ ಸೆಂಟರ್ಗೆ ನಾನು ಲಾಕ್ ಮಾಡ್ಕೋತೀನಿ. ನಾನು ಇಲ್ಲೆಲ್ಲೂ ಕೌಂಟ್ ಮಾಡಿಲ್ಲ ಫ್ರೆಂಡ್ಸ್, ಕೌಂಟ್ ಮಾಡ್ಕೊಂಡು ಸೆಂಟರ್ ನೋಡಿಲ್ಲ, ಯಾಕಂದರೆ ಹಾಗೆ ಗೊತ್ತಾಗುತ್ತೆ. ನಾವೇನು ಸಾರಿಗೆ ಮಾಡಿರ್ತೀವಿ ಸಿಂಗಲ್ ಕ್ರೋಶೆ ಅದ್ರ ಸ್ಟ್ರೈಟಾಗಿ ನೀವು ಪಾಯಿಂಟ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಅಗೇನ್ 8 ಚೈನ್ ಮಾಡಿಕೊಂಡು ಇಲ್ಲಿ ಜಸ್ಟ್ 8 ಚೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಟೈಟಾಗೆ ಮಾಡಿ ಚೈನ್ಸ್ನ, ತುಂಬ ಲೂಸ್ ಆಗಬೇಡ. ತೀರಾ ನಿಮ್ಗೆ ದೊಡ್ಡದಾಯ್ತು ಅಂದರೆ ಜಾಸ್ತಿ ಆಯಿತು ಅಂದರೆ 7 ಕೂಡ ನಡೆಯುತ್ತೆ. ಬಟ್ ನೋಡಿ ಇಲ್ಲಿ ಸ್ಟ್ರೈಟಾಗಿ ನೋಡ್ಕೊಂಡು ಆ ಪಾಯಿಂಟಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೌಂಟ್ ಮಾಡ್ಕೊಂಡು ಪ್ರತಿ ರಿಂಗಲ್ಲೂ ರಿಂಗ್ಸ್ ಜಾಸ್ತಿ ಇಡಿಸುತ್ತೆ ಫ್ರೆಂಡ್ಸ್, ಕೌಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟ್ರೈಟಾಗಿ ನೋಡ್ಕೊಂಡು ನಾವು 8 ಚೈನ್ ಮಾಡಿಕೊಂಡು ಸೆಂಟರಲ್ಲಿ ಪಾಯಿಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು. ಇಲ್ಲಿ ಬೇಸ್ ಲೈನ್ ಫ್ರೆಂಡ್ಸ್ 8 ಚೈನ್ ಹಾಕ್ತಾಯಿದ್ದೀನಿ. ಸೊ ಈ ರೀತಿ 9 ಕೂಡ ಹಾಕೋಬೋದು ನೀವು. ಸೊ ನಮಗೇನಂದರೆ ಪ್ರಾಪರಾಗಿ ಸ್ಟ್ರೈಟಾಗಿದ್ದರೆ ನಡೆಯುತ್ತೆ, ಒಂದು ಪಾಯಿಂಟ್ ಲೂಸ್ ಇದ್ದರೂ ನಡೆಯುತ್ತೆ. ಸೊ ಇದು ಟೈಟ್ ಮಾತ್ರ ಆಗಬಾರ್ದು ಫ್ರೆಂಡ್ಸ್, ಅಷ್ಟೇ. ಆ ಥರ ಟೈಟ್ ಆಗಬಾರ್ದು, ಯಾಕಂದರೆ ಓವರ್ಲ್ಯಾಪ್ ಆಗಿಬಿಡುತ್ತೆ ರಿಂಗ್ಸು, ಟೈಟ್ ಆಗೋಂಗಿಲ್ಲ. ಸೊ ಒಂಚೂರು ಲೂಸ್ ಇದ್ದರೂ ನಡೆಯುತ್ತೆ, ಇಲ್ಲ ಸ್ಟ್ರೇಟ್ ಇದ್ದರೂ ನಡೆಯುತ್ತೆ. 8 to 9 ಚೈನ್ಸ್ ಹಾಕ್ಕೋಬೋದು ನೀವು. ನಾನಿಲ್ಲಿ 8 ಚೈನ್ಸ್ ಹಾಕ್ಕೊಂಡು ಪೂರ್ತಿ ಮಾಡ್ಕೊಬಂತೀನಿ. ಫುಲ್ ಸ್ಟ್ರೈಟಾಗೇ ಬಂದಿದೆ. ಅಗೇನ್ ನಾನು ಟರ್ನ್ ಮಾಡ್ಕೊತೀನಿ ಸಾರಿನ. 8 ಚೈನ್ ಫ್ರಂಟ್ ಸೈಡಿಂದ ಹಾಕ್ಕೊಬಂದಿದ್ವಿ ಅಲ್ಲ ಫ್ರೆಂಡ್ಸ್, ಮತ್ತು ಟರ್ನ್ ಮಾಡ್ಕೊತಿದ್ದೀನಿ. ಲಾಸ್ಟಲ್ಲಿ ನೋಡಿ 6 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಕೂಡ ನಾವು 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನಾನು 5 ಆದರೂ ನಡೆಯುತ್ತೆ ಇಲ್ಲಿ. ಸೊ ಅಲ್ಲಿ 6 ಹಾಕಿದ್ದೆ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 5 to 6 ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೆಂಟ್ರಲ್ಲಿ ಮಾತ್ರ ನಾನು 8 ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿ ಪ್ರಾಪರಾಗಿ ಒಂಚೂರು ರಿಂಕಲ್ ಇಲ್ದಿರ, ಸಾರಿಗೂ ರಿಂಕಲ್ ಇರಬಾರ್ದು, ಡಿಸೈನ್ ಕೆಳಗಡೆನೂ ಅದು ಟೈಟ್ ಆ ಥರ ಬರಬಾರ್ದು, ತುಂಬ ಲೂಸು ಟೈಟ್ ಆ ಥರ ಮಾಡ್ಕೋಬೇಕು. ಇವಾಗ ಅಗೇನ್ ಚೈನ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೊಂದು 2 ಚೈನ್ ಹಾಕಿ 6 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲ ಸಿಂಗಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು, ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೋದು 3 ಟೈಮ್ಸು. ಇಲ್ಲ ಈ ರೀತಿ 2 ಅಥವಾ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ಸ್ 5 ಚೈನ್ ಹಾಕೋತೀನಿ. ಅಲ್ಲಿಂದ 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 8 ಚೈನ್ ಒಳಗಡೆ ಲಾಕ್. ನೆಕ್ಸ್ಟ್ 8 ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು 2 ಚೈನ್ ಹಾಕಿ ಅಗೇನ್ ಒಂದು ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಆರ್ಚ್ ಸೆಂಟರ್ ಬರೋಕ್ಕೆ ನಮಗೆ ಅಷ್ಟೇ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಸೊ ಯಾವ ರೀತಿ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. 2 ಸತಿ ಅಥವಾ 3 ಸತಿ ಸಿಂಗಲ್ ಕ್ರೋಶೆ ಇಡ್ಸುತ್ತೆ, ಯಾಕಂದರೆ 8 ಚೈನ್ಸ್ ಅಲ್ವಾ. 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ 2 ಚೈನ್ ಹಾಕಿ ನಾವು ಸಿಂಗಲ್ ಕ್ರೋಶೆ ಕೂಡ ಮಾಡಿಕೊಂಡು ಲಾಕ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ 2 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಅಂದರೆ ಸಿಂಗಲ್ ಕ್ರೋಶೆ ಹಾಕಿದ್ರೆ ತಿಕ್ಕಾಗಿ ನೀಟಾಗಿ ಇರುತ್ತೆ, ಲೂಸಾಗಿ ಕಾಣಿಸೋದಿಲ್ಲ. ಸೊ ನಮಗೆ ಸೆಂಟ್ರಲ್ 5 ಚೈನ್ ಒಳಗಡೆ ನಮಗೆ ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಇದು ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ. ಸೊ ನಾನು ಇನ್ನೊಂದು ಡಿಸೈನಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅಂದರೆ 8 ಚೈನ್ ನಾವು ಏನು ಹಾಕಿದ್ವಿ ರಿಂಗ್ ಕೆಳಗಡೆ, ಅದನ್ನು 10 ಚೈನ್ ಹಾಕಿಬಿಟ್ಟು ಅದಕ್ಕೇ ನಾನು ಜಸ್ಟ್ ಆರ್ಚ್ ಟೈಪ್ ಮಾಡ್ಕೊಂಡು ಹೋಗಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟ್ಯಾಟಿಂಗ್ ಲೈಕ್ ಕಾಣಿಸ್ತಾ ಇತ್ತು. ಇದು ಡಬಲ್ ಕ್ರೋಶೆ ಹಾಕಿ ನಾರ್ಮಲ್ ಆರ್ಚ್ ಬರೋ ಥರ ಮಾಡಿದ್ದೀನಿ. ಸೊ 5 ಚೈನ್ ಹಾಕಿ ನೆಕ್ಸ್ಟ್ 8 ಚೈನ್ ಒಳಗಡೆ ಲಾಕ್ ಮಾಡ್ಕೋತಾ ಹೋಗೋದು. ಇಲ್ಲಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಅಥವಾ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶೆ ಆ 5 ಚೈನ್, 3 ಸಿಂಗಲ್ ಕ್ರೋಶೆ 5 ಚೈನ್ ಇಷ್ಟು ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೀಟಾಗಿ ಕಾಣುತ್ತೆ. 3 ಅಲ್ದಿರೋ 4 ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂದರೆ ಸೊ ನಮಗೆ ಆರ್ಚ್ ನೀಟಾಗಿ ಶೇಪಾಗಿ ನೆಕ್ಸ್ಟ್ ಆರ್ಚಿಗೆ ಜಾಯಿನ್ ಮಾಡ್ತೀವಲ್ಲ, ಅಲ್ಲಿ ಕಂಜೆಸ್ಟ್ ಆಗಬಾರ್ದು, ಅದಕ್ಕೋಸ್ಕರ. ನಂದು ಆ್ಯಕ್ಚುಲಿ ಪಕ್ಕ ಆರ್ಚ್ ಆಯಿತು. ಸೊ ಇದು ನೋಡಿ, ನೆಕ್ಸ್ಟ್ ಫುಲ್ಲು ಇದೇ ಥರ 5 ಚೈನ್ ಆರ್ಚಿಗೆ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ 2-3 ಚೈನ್ ಹಾಕಿ ಕಟ್ ಮಾಡಿ ಇವಾಗ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾವು ಇವಾಗ ಫ್ರಂಟ್ ಸೈಡ್, ನಾವು ಇವಾಗ ಸ್ಯಾರಿ ಟರ್ನ್ ಮಾಡಿದ್ರೂ ಫ್ರಂಟ್ ಸೈಡಿಂದ ವರ್ಕ್ ಬಂದುಬಿಡುತ್ತೆ. ನಾನು ಇವಾಗ ಅಗೇನ್ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಬ್ಯಾಕ್ ಸೈಡಿಂದ, ಯಾಕಂದರೆ ಆರ್ಚ್ ಅನ್ನೋದು ನಮಗೆ ಬ್ಯಾಕ್ ಸೈಡ್ ಕಾಣಿಸ್ಲಿ, ಯಾಕಂದರೆ ರಿಂಗದು ಪೂರ್ತಿ ಬ್ಯಾಕ್ ಸೈಡ್ದೇ ಇದೆ ಅಲ್ವಾ ಡಿಸೈನು. ಇದು ಕೂಡ ಕಂಬಗಳನ್ನ ನಾವು ಅದೇ ಉಲ್ಟಾ ಸೀರೆಗೆ ಹಾಕ್ತಾಯಿದ್ದೀನಿ. ಇವಾಗ ಏನು ಆರ್ಚ್ ಮಾಡ್ತಾಯಿದ್ದೀನಿ ಉಲ್ಟಾ ಸೀರೆಗೆ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಸೈಡು ಆರ್ಚು, ಸೀರೆ ನಾವು ಬ್ಯಾಕ್ ಸೈಡಿಗೆ ವರ್ಕ್ ಮಾಡ್ಕೋತೀನಿ. ನಾಟ್ ಬ್ಯಾಕ್ ಸೈಡೇ ಬರೋ ಥರ ಒಂದು ಲಾಕ್ ಮಾಡಿಕೊಂಡು
ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ, ನಾಟಿಂದ ಬರಬೇಕಲ್ವ ನಮ್ಗೆ, ಅದಕ್ಕೋಸ್ಕರ. ಇಲ್ಲಿಂದ ಫ್ರೆಂಡ್ಸ್ ನಾವು ನಾರ್ಮಲಾಗಿ ಆರ್ಚ್ ಮಾಡ್ಕೊಂಡು ಹೋಗೋದು 5 ಚೈನ್ ಗ್ಯಾಪಲ್ಲಿ. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಬೇಕಂದರೆ ಫ್ರೆಂಡ್ಸ್ ಫ್ರಂಟ್ ಸೈಡಿಂದನೇ ಹಾಕ್ಕೋಬೋದು ಆರ್ಚ್, ಯಾವ ರೀತಿಯಾದ್ರೂ ಚೆನ್ನಾಗಿ ಕಾಣುತ್ತೆ. ಇದು ಜಸ್ಟ್ ರಿಂಗ್ದು ಬ್ಯಾಕ್ ಸೈಡ್ ಇತ್ತಲ್ವ, ಎಂಬೋಸ್ ಥರ ಕಾಣುತ್ತೆ ಅಂದ್ಬಿಟ್ಟು ನಾನು ಇದನ್ನು ಕೂಡ ಆ ಬ್ಯಾಕ್ ಸೈಡೇ ಕಾಣಿಸ್ಲಿ ಆ ಥರ ಉಲ್ಟಾಯಿಂದ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಅಂದರೆ ಸ್ಯಾರಿ ರಾಂಗ್ ಸೈಡಿಂದ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ನೋಡಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ಅಲ್ಲಿಂದ ಡೈರೆಕ್ಟಾಗಿ ನಾನು 5 ಚೈನ್ ಒಳಗಡೆ ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, 1 ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1 ಸತಿ, 2 ದಾರ 1 ಸತಿ, ಈ ರೀತಿ ಕಂಬಗಳನ್ನ ಮಾಡ್ಕೊಳ್ಳೋಣ. 5 ಡಬಲ್ ಕ್ರೋಶೆ ಮಾಡ್ಕೊತೀನಿ ಫ್ರೆಂಡ್ಸ್. 5 ಕಂಬಗಳನ್ನ ಮಾಡ್ಕೊಳ್ಳೋಣ. ನಾಟ್ ಏನಿದೆ ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊಂಬಿಡಿ. ಸೊ ಎಲ್ಲೆಲ್ಲಿ ಥ್ರೆಡ್ಸ್ ಇರುತ್ತೆ, ಗಮ್ ಪೇಸ್ಟ್ ಇರುತ್ತೆ, ಸೊ ಅದೆಲ್ಲ ಈ ಒಂದು ದಾರ ಎಲ್ಲ ಆಗೋಗಿರುತ್ತಲ್ವ, ನಾವು ಜಾಯಿನ್ ಮಾಡ್ಕೊಂಡಿರ್ತೀವಿ, ಅದ್ರದ್ದು ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಗಮ್ ಪೇಸ್ಟ್ ಹಾಕಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸ್ಟಿಕ್ ಮಾಡಿಬಿಡಿ. ಸೊ ಈ ಥರ 5 ಕಂಬಗಳಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತೀನಿ. ಇದೊಂದೇ ಬೀಡನ್ನ ಆ್ಯಡ್ ಮಾಡ್ತಾ ಇರೋದು ನಾನು. ಸೊ ಚಿಕ್ಕ ರೌಂಡ್ ಬೀಡ್ ಆ್ಯಡ್ ಮಾಡಿಕೊಂಡು ಇನ್ಸರ್ಟ್ ಮಾಡಿ ಮತ್ತು 5 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 5 ಡಬಲ್ ಕ್ರೋಶೆ, 5 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ 5 ಕಂಬ ಆದಮೇಲೆ ರೈಟ್ ಸೈಡ್ 5 ಕಂಬ, ಒಂದು ಬೀಡು ಮತ್ತು 5 ಕಂಬ. ಇಲ್ಲಿ ಸೆಂಟರಲ್ಲಿ ಫ್ರೆಂಡ್ಸ್ ನಾವು 3 ಸಿಂಗಲ್ ಕ್ರೋಶೆ ಹಾಕಿದ್ರೆ ಸೆಂಟರ್ಗೆ ಲಾಕ್ ಮಾಡ್ಕೊಳ್ತೀನಿ. 3ರಿಂದ 4 ಕೂಡ ಹಾಕ್ಕೋಬೋದು ನೀವು. 4 ಹಾಕಿದ್ರೆ ಸೆಂಟರ್ ನೀಟಾಗಿ ಹೋಲ್ ಗ್ಯಾಪ್ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ 5 ಚೈನ್ ಒಳಗಡೆ ನಾವು ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋದು. ಸೊ ಇವಾಗ ನಾವು 5 ಹಾಕಿದ್ದೀನಿ ಅಲ್ಲ ಫ್ರೆಂಡ್ಸ್, ಒಟ್ಟು 10 ಡಬಲ್ ಕ್ರೋಶೆ ಇಡಿಸುತ್ತೆ 5 ಚೈನ್ಗೆ. ಸೊ 8 ಕೂಡ ನೀವು ಮಾಡ್ಕೋಬೋದು. ಇನ್ನು ಆರ್ಚ್ ಚಿಕ್ಕದಾಗಿ ಬರಲಿ ಅಂದರೆ ಇನ್ನೊಂದು ಕಂಬನ ರೆಡ್ಯೂಸ್ ಮಾಡ್ಕೊಳ್ಳಿ. ಸೆಂಟ್ರ್ ಒಂದು ಬೀಡು ಹಾಕಿ ಚೆನ್ನಾಗಿರುತ್ತೆ. ಸೊ ಎಲ್ಲ ತುಂಬ ಬ್ಲ್ಯಾಂಡ್ ಅನಿಸ್ಬಿಡುತ್ತೆ, ಒಂಚೂರು ಸೆಲ್ಫ್ ಕಲರ್ ಅಲ್ವಾ ಫ್ರೆಂಡ್ಸ್, ಒಂದು ಚಿಕ್ಕ ಬೀಡಾದರೂ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ 5 ಕಂಬ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು 5 ಚೈನ್ಗೆ 5 ಕಂಬಗಳನ್ನ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಆರ್ಚ್ಗಳನ್ನ, ನಾರ್ಮಲ್ ಆರ್ಚ್ಗಳನ್ನ ಮಾಡ್ಕೊಳ್ಳೋದು. ನಮಗೆ ಫ್ರಂಟ್ ಸೈಡ್ ಸ್ಯಾರೀಲಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಆರ್ಚ್. ನಾವು ರಿಂಗಿಗೂ ಬ್ಯಾಕ್ ಸೈಡ್ ಕಾಣಿಸುತ್ತೆ ಅಲ್ವಾ, ಅದಕ್ಕೆ ಈ ಆರ್ಚ್ ಕೂಡ ಬ್ಯಾಕ್ ಸೈಡ್ ಕಾಣೋ ಥರ ಮಾಡಿರೋದು. ಈವನ್ ಫ್ರಂಟ್ ಸೈಡ್ ಆದರೆ ಫ್ರಂಟ್ ಸೈಡೇ ಚೆನ್ನಾಗಿ ಕಾಣಿಸುತ್ತೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ಎಂಬೋಸಿಂಗ್ ಲುಕ್ ಇರುತ್ತೆ. ಸೊ ಇದು ಸ್ವಲ್ಪ ನೀಟಾಗಿ ಹಾಕಬೇಕು ಫ್ರೆಂಡ್ಸ್, ಆ ಫಿನಿಶಿಂಗ್ ಚೆನ್ನಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಾಣಿಸ್ತಾ ಇದೆ ಡಿಸೈನು ವಿತ್ ಫ್ರಂಟ್ ಸೈಡಿಂದ. ಸೊ ನಾನು ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್, ಅದಕ್ಕೆ ಯಾವುದೇ ರೀತಿ ಜಾಸ್ತಿ ಬೀಡ್ಸ್ ಯೂಸ್ ಮಾಡಿಲ್ಲ. ಈ ರೀತಿ ಕಾಣಿಸ್ತದೆ, ಒಂದು ಎಲಿಗೆಂಟ್ ಲುಕ್ಕು, ಡಿಫ್ರೆಂಟಾಗಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಇದೇ ಥರ ಬೇಕು ಅಂತ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಡಿಸೈನು, ಇದೇ ಥರ ಬರಲಿ ಅಂತ. ಸೊ ಈ ರೀತಿ ಕಾಣಿಸ್ತಾ ಇದೆ. ಪ್ರೈಸ್ ಬಂದು ಫ್ರೆಂಡ್ಸ್ 700 ಅರೌಂಡ್ ಚಾರ್ಜ್ ಮಾಡ್ತೀವಿ, ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಂಡು ಚಾರ್ಜ್ ಮಾಡ್ಕೋಬೋದು. ಸೊ ಫಿನಿಶಿಂಗ್ ಓವರಾಲ್ ಲುಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಕಾಂಟ್ರಾಸ್ಟ್ ಹಾಕೋದು ಚೆನ್ನಾಗಿರುತ್ತೆ, ಅಂದರೆ ಹಾಕಿದ್ಮೇಲೆ ಫೈನಲ್ ಲುಕ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಪಲ್ಲು ಎಲ್ಲ ಈ ಥರ ವೇರ್ ಮಾಡಿದಾಗ ಪಲ್ಲು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.